ಈ ದೇವಸ್ಥಾನ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠ ಅಂತ ಇದು ಹೆಸರು ಇಕ್ಕಿದೀವಿ. ಇದು ಬಂದು ಐವೂರಲ್ಲಿ ಮಜರ ಗಂಗಾಪುರ, ಕ್ಯಾಸಂಬಳ್ಳಿ ಹೋಗ್ಲಿ, KGF ತಾಲೂಕು ಈ ದೇವಸ್ಥಾನ ಇರೋ ಜಾಗ. ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ. ಜನಗಳಿಗೆ ಅಮಾವಾಸ್ಯೆ ಶುಕ್ರವಾರ ಪರಿಹಾರ ಪೂಜೆ ಮಾತ್ರ, ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಕೊಡ್ತೀವಿ. ನಿತ್ಯ ದಿನ ಪೂಜೆ ಇರುತ್ತೆ, ಸಂಜೆ ಬೆಳಗ್ಗೆ ನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ. ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗಳಿಗೆ ಪರಿಹಾರ ನೀಡ್ತೀವಿ. ಇಲ್ಲಿ ಬಂದು ಒಂದ್ಸತಿ ಭೇಟಿ ಕೊಡಿ, ನಿಮ್ ನಂಬಿಕೆ ಬಂದ್ರೆ ನೆಕ್ಸ್ಟ್ ವಾರ ಬನ್ನಿ, 100% ಕ್ಲಿಯರ್ ಮಾಡಿ ಕಳ್ತೀವಿ. ಅದೇನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡಿ ಕಳಿಸ್ತೀವಿ ನಾವು. ಶುಗರ್ಗೆ ಕೊಡ್ತಾ ಇದೀವಿ, BP ಕೊಡ್ತಾ ಇದೀವಿ, ಕ್ಯಾನ್ಸರ್ ಕೊಡ್ತಾ ಇದೀವಿ, ಆಸ್ಮಾ ಕೊಡ್ತಾ ಇದೀವಿ, ಆಮೇಲೆ ಕುಡಿಯೋವರೆಗೆ ಔಷಧಿ ಕೊಡ್ತಾ ಇದೀವಿ. ಆಯುರ್ವೇದಿಕ್ ಅಲ್ಲಿ ಕುಡಿತಾನು ಬಿಡಿಸ್ತಾ ಇದೀವಿ. ಇಲ್ಲಿ ಇರ್ಬೇಕಾಗುತ್ತೆ ಕೂಡ ಏನಿಲ್ಲ, ಅವ್ರದ್ದು ಒಂದು ಬಾಟಲ್ ತಗೊಂಡ್ ಬಂದು ಯಾವ್ದು ಕುಡಿತಾರೋ ಅದ್ ತಗೊಂಡ್ ಬಂದ್ರೆ ಅದ್ರಲ್ಲೇ ನಾವು ಕೊಡ್ತೀವಿ. ಇವತ್ತು ಕೊಟ್ರೆ ಸಂಜೆವರೆಗೆಲ್ಲ ಸ್ಟಡಿ ಆಗ್ತಾರೆ. ಜಾಸ್ತಿ ಇಲ್ಲಿ ಯಾವ ಸಮಸ್ಯೆ ಇಟ್ಕೊಂಡು ಜಾಸ್ತಿ ಬರ್ತಾರೆ? ಎಲ್ಲಾ ಸಮಸ್ಯೆನೂ ಇದೆ ಇಲ್ಲಿ, ಒಂದೇ ಸಮಸ್ಯೆ ಇಲ್ಲ. BP ಬರ್ತಾರೆ, ಕುಡಿಯೋರು ಜಾಸ್ತಿ ಬರ್ತಾ ಇದಾರೆ, ಬ್ಲಾಕ್ ಮ್ಯಾಜಿಕ್ ರಿಮೂವ್ ಬರ್ತಾರೆ, ಗಾಳಿ ಧೂಳಿ. ಇವಾಗ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಚಕ್ರ ಇವತ್ತು ದೇವ್ಗಳು ಬಂದ್ಬಿಟ್ಟು 4 ದೇವ್ಗಳು ಬಿಡಿಸ್ತಾ ಇದೀವಿ. ಅಲ್ಲಿ ಚಕ್ರ ಹಾಕಿದೀವಿ, ಬೇಕಂದ್ರೆ ನೋಡಿ ಅಲ್ಲಿ. ಅಮಾವಾಸ್ಯೆಗಿನ ಏನೇನ್ ಪೂಜೆ ಇರುತ್ತೆ ಈ ಸಾಹಿತ್ಯದಲ್ಲಿ? ಅಮಾವಾಸ್ಯೆ ಪೂಜೆ, ಬಲಿ ಪೂಜೆ ಇರುತ್ತೆ ಇಲ್ಲಿ. ನೈಟ್ ಬಂದು ಹೋಮ ಇರುತ್ತೆ. ಇಲ್ಲಿಗೆ 6 ಗಂಟೆವರೆಗೂ ಇಲ್ಲಿ ಏನಿದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಪರಿಹಾರ ಮಾಡಿ ಕಳಿಸ್ತೀವಿ. ನೈಟ್ 12 ಗಂಟೆವರೆಗೂ ಊರವ್ರು ಬಂದು ಭಜನೆ ಮಾಡ್ತಾರೆ ದೇವಸ್ಥಾನ ಒಳಗಡೆ. ಮಿಕ್ಕಿದ್ದು ನಮ್ದು ಪೂಜೆ ನಾವು ಮಾಡ್ಕೊಳ್ತಾ ಇರ್ತೀವಿ. ನಿಮ್ಗೆ 108 ಅಡಿ ಬೇತಾಳ ವಿಗ್ರಹ ರೆಡಿ ಮಾಡ್ಬೇಕು ಅಂತ ಹೆಂಗ್ ಪ್ರೇರಣೆ ಬಂತು? ಅದು ನಾವು ಸಿದ್ಧಿ ಮಾಡ್ಕೊಂಡಿರೋದು. ಅದಕ್ಕಂತಾನೆ ನಾನು ಈ ಪ್ರಪಂಚದಲ್ಲಿ ಯಾವ್ದು ಇಲ್ಲ ಬೇತಾಳ ಪ್ರತಿಷ್ಠಾಪನೆ, ಅದಕ್ಕೆ ನಾನೇ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನಾನು ಮಾಡಿದ್ದೀನಿ. ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನ್ಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಾನು ಇಲ್ಲಿ ಬಂದಿರೋ ಕಾರಣ ಬಂದ್ಬಿಟ್ಟು ನಾನು ಫುಲ್ ಆಗಿ ಎಣ್ಣೆ ಹೊಡಿತಾ ಇದ್ದೆ. 3 ವಾರ ಇಲ್ಲಿ ಪೂಜೆ ಕೊಟ್ಟೆ, ಅವ್ರು ಹೆಣ್ಣು ಕೊಟ್ರು. ಆವಾಗ್ಲಿಂದ ಎಣ್ಣೆ ಅಂದ್ರೆ ನನ್ಗೆ ಆಗಲ್ಲ, ಎಣ್ಣೆ ವಾಸನೆ ಬಂದ್ರೆ ಒಂಥರ ವಾಂತಿ ಆಗುತ್ತೆ. ಅದರಿಂದ ದೇವರ ಹತ್ರ ಬೇಡ್ಕೊಂಡಿದ್ದೆ. ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ. ದೇವರು ಒಳ್ಳೇದ್ ಮಾಡಿದ್ರೆ ಯಾರಿದ್ರು ಇರ್ಲಿ, ಎಣ್ಣೆ ಬಿಡೋ ಬಂದು ಇಲ್ಲಿ ಅರ್ಕ ಉಟ್ಕೊಂಡು ಅವ್ರು ಏನ್ ಕೊಡ್ತಾರೆ ಅದು ಇದ್ ಮಾಡಿದ್ರೆ ಎಣ್ಣೆ ಬಿಡ್ತಾರೆ. ಎಲ್ಲ ಎಲ್ರಿಗೂ ಚೆನ್ನಾಗೈತೆ. ಏನ್ ಕೆಲಸ ಮಾಡ್ತೀರಾ ಸರ್? ನಾವು ಕೆಲಸ ಮಾಡ್ತೀರಾ? ಅದೇ ಡೈಲಿ ಕುಡಿತಾ ಇದ್ರಾ? ಡೈಲಿ ಕುಡಿತಾ ಇದ್ವಿ, ಬೆಳಗ್ಗಿಂದ ಸಾಯಂಕಾಲವರೆಗೂ ಕುಡಿತಾ ಇದ್ವಿ. ಅಲ್ಲಿ ಕುಡಿಯೋದ್ರಿಂದ ಕೆಲಸದಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ಇಲ್ಲಿ ಬಂದು ಈ ತರ ಐತೆ ಅಂದ್ರೆ ಅವ್ರು ಇದ್ ಮಾಡಿದ್ರು. ಇವಾಗ ಕುಡಿಯೋದ್ ಬಿಟ್ಬಿಟ್ಟಿದೀನಿ, ಕೆಲ್ಸದಾದ್ರು ಸ್ವಲ್ಪ ಚೆನ್ನಾಗಿದ್ದೀನಿ. ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹೆಂಗ ಅನ್ಸುತ್ತಮ್ಮ ಇಲ್ಲಿ ಬಂದ್ಮೇಲೆ ನಿಮ್ಗೆ? ಏನ್ ಕಷ್ಟ ಇತ್ತು ನಿಮ್ಗೆ? ಏನ್ ಪರಿಹಾರ ಆಗಿದೆ? ಪ್ರಾಬ್ಲಮ್ ಇತ್ತು. 5ನೇ ವಾರ ಇತ್ತು. ಹೊಸದಾಗಿ ಬರೋದು ಭಕ್ತಾದಿಗಳು ಏನು ಬಯಸ್ತಾರೆ? ಬಂದ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ. ಏನ್ ಆರೋಗ್ಯ ಸಮಸ್ಯೆ ಇತ್ತು ಅಂತ ಕೇಳ್ಬೋದಾ ನಿಮ್ಗೆ? ಆರೋಗ್ಯ ಸಮಸ್ಯೆ ಏನೋ ಇತ್ತು, ಅದೇ ಪರಿಹಾರ ಆಗ್ತಾ ಇದೆಯಾ ನಿಮ್ಗೆ? 70% ಚೆನ್ನಾಗುತ್ತೆ. ಅದಕ್ಕೆ ನಾವು ಏನ್ ಹೇಳಿದ್ರು ಗುರುಗಳು ನಿಮ್ಗೆ? ಏನ್ ಪರಿಹಾರ ಮಾಡಿಸ್ತಿದ್ದಾರೆ? ಹೇಳಿಲ್ಲ, ಅಮ್ಮ ನಮ್ಗೆ ಅವ್ರ ಹತ್ರ ಕೇಳ್ಕೊಂಡಿದ್ವಿ ನಾವು. ಅದೇ ತರ ನಮ್ಗೆ ಚೆನ್ನಾಗಿ ನಮ್ ಮಗನ ಬಗ್ಗೆ ಕೇಳ್ಬೇಕಾಗ್ತದೆ ನಾವು. ಸರ್ ನಮ್ಗೆ ಒಳ್ಳೇದಾಗ್ತದೆ. 5ನೇ ವಾರ ನಾವು 3ನೇ ವಾರಕ್ಕೆ ಒಳ್ಳೇದಾಗಿದೆ. ನಮಗೆ ಸಾಲ ಸಮಸ್ಯೆ. ಇಲ್ಲಿಂದ ಬಂದಿದೆ ರಾಮೂರ್ತಿ ನಗರ ಕೇರ್. ಅಮ್ಮ ನಮ್ದ್ರೆ ಒಳ್ಳೇದಾಗತ್ತೆ. ನಾವು ರಾಮೂರ್ತಿ ನಗರದಿಂದ ಇಲ್ಲಿ ಬಂದಿದ್ದೀರಾ, ಹಣಕಾಸು ಸಮಸ್ಯೆ ಅಂತ ಹೇಳಿ ಬಂದಿದ್ದೀರಾ. ಅವಾಗ ನೀವು ಬಂದಾಗ ಹೆಂಗಿದ್ರಿ? ಅದೇ ಪ್ರಾಬ್ಲಮ್ಸ್ ಐತವ, ಇವಾಗ ಎಲ್ಲ ಒಳ್ಳೇದಾಗಿದೆ. ಇವಾಗ ಏನ್ ಅನ್ಸ್ತದೆ ನಿಮ್ಗೆ? ಸ್ವಲ್ಪ ಇದಾಯ್ತು. ಓಕೆ, ಅದಕ್ಕೆ 9 ವಾರ ಬರೋಣ ಅನ್ಕೊಂಡಿದ್ವಿ. ಎಲ್ಲ ಒಳ್ಳೆಯದು. ನಿಮ್ 3ನೇ ವಾರಕ್ಕೆ ಎಲ್ಲ ಪರಿಹಾರ ಆಗಿದೆಯಾ? ಸ್ವಲ್ಪ ಆಗಿದೆ, ನಮ್ಗೆ ಎಲ್ಲ ಅಂತಿಲ್ಲ, ಸ್ವಲ್ಪ ಆಗಿದೆ. ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ? ಇಲ್ಲಿ ಬಂದ್ರೆ ನಿಮ್ಗೆ 100% ಹೊಸದಾಗಿ ಬರೋದು ಭಕ್ತಾದಿಗಳು ಏನ್ ಬಯಸ್ತಾರೆ? ಅದೇ ನಮ್ಗೆ ಒಳ್ಳೇದಾದಂಗ ಅವ್ರಿಗೂ ಒಳ್ಳೇದಾಗ್ಲಿ ಬಯಸ್ತೀವಿ ನಾವು. ಅಂದ್ರೆ ನಾವು 10 ಜನಕ್ಕೆ ಹೇಳಿದೀವಿ, ನಾವು ನಮ್ ಬಾಯಿ ಒಳ್ಳೇದಾಯ್ತು ಅವರು ಬರ್ತೀವಿ. ಸರಿ. ನಾನು ಪ್ರಾಬ್ಲಮ್ ಬಂದಿತ್ತು ಒಂದ್ಸಲ, ತಲೆ ಸುತ್ತೋದು, ಕಾಲು ಕೈ, ಆಸ್ಪತ್ರೆಗೆ ಹೋದ್ರು ವಾಸಿ ಆಗಿಲ್ಲ. ಕೆಲ್ಸಕ್ಕೆ ಹೋಗ್ದಿರೋ ಮನೆಯಲ್ಲಿದ್ದೆ. ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಇಲ್ಲಿ ಬಂದೆ, ಅಲ್ಲಿ ಭದ್ರಕಾಳಿ ಗುಡಿಗೆ ಬಂದೆ. ಇಲ್ಲಿ ಬಂದು ಚಂದ್ರನಾಥ ಗೋರೆ ಅವರು ಒಂದು ನಿಂಬೆ ಹಣ್ಣಲ್ಲಿ ವಾಸಿ ಮಾಡಿಬಿಟ್ರು. ಅದಕ್ಕಿಂತ ತುಂಬಾ ನಂಬಿಕೆ ಬಂತು. ನಿಮ್ಗೂ ಯಾವ್ದನ್ನ ಪ್ರಾಬ್ಲಮ್ ಇದ್ರೆ ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ಇಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಬರೀ ಒಂದು ಲಿಮಿಟ್ ನೀವು ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ಎಲ್ಲ ಒಳ್ಳೇದೇ ಆಗುತ್ತೆ.